ಬಳ್ಳಾರಿ ನಗರದಲ್ಲಿ ಮೊನ್ನೆ ರಾತ್ರಿ ನಡೆದಂತ ಗಲಾಟೆಗೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರ ತನಿಖೆ ಚುರುಕಾಗಿದೆ. ದೂರು ಪ್ರತಿದೂರುಗಳು ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಬೆಂಬಲಿಗರ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಸದ್ಯ ಇರುವಂತಹ ಪ್ರಶ್ನೆ, ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಪಡೆಕೊಂಡಂತ ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿತ್ತು? ಖಾಸಗಿ ಗನ್ಮ್ಯಾನ್ಗಳ ಬುಲೆಟ್ ನಿಂದಲೇ ರಾಜಶೇಖರ್ ಮೃತಪಟ್ಟಿದ್ದಾರೆ ಅನ್ನೋದನ್ನು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಖಾಸಗಿ ಗನ್ಮ್ಯಾನ್ಗಳು ಬಳಸೋ 12mm ಬುಲೆಟ್ ನಿಂದಲೇ ರಾಜಶೇಖರ್ ಸಾವಾಗಿದೆ ಅನ್ನೋದನ್ನ ಎಡಿಜಿಪಿ ಹಿತೇಂದ್ರ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿ ಗನ್ಮ್ಯಾನ್ಗಳ ಗನ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಪತ್ತೆಯಾಗಿದ್ದಂತ ಗುಂಡು ಅದು ಪೊಲೀಸರು ಬಳಸುವಂತ ಬುಲೆಟ್ ಅಲ್ಲ, ಬದಲಾಗಿ ಖಾಸಗಿ ಗನ್ಮ್ಯಾನ್ಗಳು ಬಳಸುವಂತ ಬುಲೆಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಬಳ್ಳಾರಿಯ ಪ್ರಮುಖ ನಾಯಕರ ಗನ್ಮ್ಯಾನ್ಗಳನ್ನ ಅವರ ಗನ್ನನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಾರೆ, ನಮ್ಮ ಬಳಿ ಇರುವಂತ ಗನ್ಮ್ಯಾನ್ಗಳು ಸರ್ಕಾರ ಒದಗಿಸಿರೋದು. ಜನಾರ್ದನ್ ರೆಡ್ಡಿ ಹೇಳಿದ್ರು, ನನ್ನ ಬಳಿ ಇರುವಂತ ಗನ್ಮ್ಯಾನ್ಗಳ 4 ಜನ ಸರ್ಕಾರ ಕೊಟ್ಟಿರೋದು. ಶ್ರೀರಾಮುಲು ಬಳಿ ಇರುವಂತ ಗನ್ಮ್ಯಾನ್ಗಳು 2, ಅದು ಸರ್ಕಾರ ಕೊಟ್ಟಿರೋದು. ಸೋಮಶೇಖರ್ ರೆಡ್ಡಿ ಅವರ ಬಳಿ ಇರುವಂತ ಗನ್ಮ್ಯಾನು ಕೂಡ ಸರ್ಕಾರವೇ ಒದಗಿಸಿರುವಂತ ಗನ್ಮ್ಯಾನ್. ಬಟ್ ಇಲ್ಲಿ ಪೊಲೀಸ್ ಬುಲೆಟ್ ಅಲ್ಲ ಇದು ಅನ್ನೋದು ಕನ್ಫರ್ಮ್ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳೇ ಫೈರ್ ಮಾಡಿರೋದು ಅನ್ನೋದು ಖಚಿತ ಆಗಿದೆ. ಯಾರ ಬುಲೆಟ್, ಯಾರ ಗನ್ನಿಂದ ಫೈರ್ ಆದಂತ ಬುಲೆಟ್ ಅನ್ನೋದಕ್ಕೆ ಸದ್ಯ ತನಿಖೆ ನಡೀತಾ ಇದೆ. ಮೃತ ರಾಜಶೇಖರ್ ಅವರ ಸಹೋದರ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ. ಮತ್ತೊಂದೆಡೆ ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ದೂರು ಪ್ರತಿದೂರುಗಳು ಎರಡೂ ಕಡೆಯಿಂದಲೂ ಕೂಡ ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ನಿನ್ನೆ ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಬಳಿ ಇರುವಂತ ಗನ್ಮ್ಯಾನ್ಗಳು ಸರ್ಕಾರ ಕೊಟ್ಟಿರುವಂತ ಗನ್ಮ್ಯಾನ್ಗಳು. ಸೊ ಹಂಗಿದ್ರೆ ಫೈರ್ ಆಗಿದ್ದು ಯಾರ ಕಡೆಯಿಂದ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅನುಮಾನ ಎಲ್ಲವೂ ಕೂಡ ಸತೀಶ್ ರೆಡ್ಡಿ ಕಡೆಗೆ ಪಾಯಿಂಟ್ ಔಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ರಕ್ಷಿತ್, ಈಗಾಗಲೇ ಹೇಳಿದಂತೆ ನಿನ್ನೆ ನಡೆದಂಥ ಎಲ್ಲ ಘಟನೆಗಳು, ಅಂದರೆ ಮೊನ್ನೆ ಸಂಜೆ ಯಾವಾಗ ಗಲಾಟೆ ಆಗುತ್ತೆ, ಯಾವಾಗ ಬುಲೆಟ್ ಹಾರುತ್ತೆ, ಆಗಲಿಂದ ಕೂಡ ಒಂದಷ್ಟು ತನಿಖೆಯನ್ನು ಮಾಡಿರ್ತಕ್ಕಂಥ ಪೊಲೀಸರು ಒಂದು ಹಂತದ ನಿರ್ಧಾರಕ್ಕೆ ಬಂದಿರ್ತಾರೆ. ಅಂದರೆ ಒಂದು ಹಂತದ ತನಿಖೆಯನ್ನು ಪೂರ್ಣಗೊಳಿಸಿದಾಗ ಏನಂತಂದರೆ ಎಲ್ಲ, ಅಂದರೆ ಫೈರಿಂಗ್ ಆಗಿರ್ತಕ್ಕಂಥ ಎಲ್ಲ ಬುಲೆಟ್ಗಳು ಖಾಸಗಿ ಗನ್ಮ್ಯಾನ್ಗಳಿಂದ ಹೊರಬಂದಂಥ ಬುಲೆಟ್ಗಳನ್ನಾದರೂ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಮೂಲಗಳು ಹೇಳಿದ್ದೇವೆ. ಆದರೆ ಸರ್ಕಾರಿ ಗನ್ಮ್ಯಾನ ಅಥವಾ ಖಾಸಗಿ ಗನ್ಮ್ಯಾನ್ ಅಂತ ಒಂದಷ್ಟು ಡೌಟ್ ಇತ್ತು. ಆದರೆ ಎಲ್ಲ ಸರ್ಕಾರಿ ಗನ್ಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡಿದಾಗ ಹೊರಬಂದಿರತಕ್ಕಂಥ ಗುಂಡು ಖಾಸಗಿ ಗನ್ಮ್ಯಾನ್ಗಳನ್ನತಕ್ಕಂಥದ್ದು ಏನು ಪ್ರೂವ್ ಆಗಿದೆ. ಆದರೆ ಅದು ಖಾಸಗಿ ಗನ್ಮ್ಯಾನ್ 12mm ಏನು ಬುಲೆಟ್ ಇರ್ತದೆ, ಅದು ಖಾಸಗಿ ಗನ್ಮ್ಯಾನ್ಗಳು ಬಳಸ್ತಕ್ಕಂಥ ಏನು ಅಂಗರಕ್ಷಕರು ಬಳಸ್ತಕ್ಕಂಥ ಗನ್ನೇ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ ಇದು ಎಲ್ಲ ಒಂದು ಕಡೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳತ್ತ ಮುಖ ಮಾಡ್ತಕ್ಕಂಥದ್ದು ಏನು ಪೊಲೀಸ್ ತನಿಖೆಗೆ ಗೊತ್ತಾಗ್ತಾ ಇದೆ. ರಕ್ಷಿತ್, ಒಟ್ಟಾರೆಯಾಗಿ ಪ್ರಕರಣದ ಸೂಕ್ಷ್ಮತೆಯನ್ನು ಹೇಳೋದಾದರೆ, ಎರಡು ಗುಂಪುಗಳ ಮಧ್ಯೆ ನಡೆದಂಥ ಒಂದು ದೊಡ್ಡ ಘರ್ಷಣೆಯಲ್ಲಿ ಅನವಶ್ಯಕವಾಗಿ ಫೈರಿಂಗ್ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾಯಿದೆ. ಯಾಕಂದರೆ ಪರಿಸ್ಥಿತಿ ಒಂದು ಹಂತದಲ್ಲಿ ಪೊಲೀಸರು ನಿಯಂತ್ರಣ ಮಾಡ್ತಾನೇ ಇದ್ದರು, ಕಲ್ಲು ತೂರಾಟ ಆಗ್ತಾಯಿತ್ತು, ಬಾಟಲ್ಗಳ ತೂರಾಟ ಆಗ್ತಿತ್ತು. ಆದರೆ ಯಾಕೆ ಗನ್ನನ್ನು ಬಳಸಿದರು, ಯಾಕೆ ಗನ್ನನ್ನು ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಅವಶ್ಯಕತೆ ಅಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಹವಾ ಮೇಂಟೈನ್ ಮಾಡೋದಕ್ಕಾಗಿ ಅಥವಾ ಏನೋ ಒಂದು ಕಡೆ ಪ್ರವೋಕ್ ಆಗಿ ಯಾರ್ದೋ ಒಂದು ಕಡೆ ಪ್ರಚೋದನೆಗೆ ಒಳಗಾಗಿ ಗನ್ಮ್ಯಾನ್ಗಳು ಮಾಡಿದ್ರು. ಆದರೆ ಗನ್ಮ್ಯಾನ್ಗಳಿಗೆ ಯಾರಾದರೂ ಡೈರೆಕ್ಷನ್ ಕೊಟ್ಟರೆ ಅಥವಾ ಅವರೇ ಸ್ವಂತ ನಿರ್ಧಾರದಿಂದ ಬುಲೆಟನ್ನು ಹಾರಿಸಿದ್ರು ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗಬೇಕಾಗಿದೆ. ಇದ್ರ ಜೊತೆಗೆ ಅಂತಂದರೆ ಒಂದಷ್ಟು ವಿಡಿಯೋಗಳು ನಿನ್ನೆ ಹೊರಗಡೆ ಬಂದಿರತಕ್ಕಂಥ ವಿಡಿಯೋಗಳನ್ನು ನೋಡಿದರೆ ಖಾಸಗಿ ಗನ್ಮ್ಯಾನ್ಗಳು ಜನಾರ್ದನ್ ರೆಡ್ಡಿ ಮನೆಯ ಮುಂಭಾಗದಲ್ಲಿ ಏನು ಫೈರ್ ಮಾಡ್ತಾರೆ, ಅದೆಲ್ಲ ಒಂದು ಕಡೆ ಯಾರನ್ನು ದೃಷ್ಟಿಕೋನ ಮಾಡಿಟ್ಕೊಂಡು ಫೈರ್ ಮಾಡಿದ್ದ, ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಅನ್ನೋದ್ರ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಇದೀಗ ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಇವತ್ತು ಕೂಡ, ಅಂದರೆ ಕಳೆದ ನಿನ್ನೆ ಮೊನ್ನೆ 2 ದಿನದ ಭದ್ರತೆ ಇತ್ತು, ಇವತ್ತು ಕೂಡ ಒಂದಷ್ಟು ಭದ್ರತೆ ಪಡೆಯನ್ನು ಹಾಕಿದ್ದಾರೆ. ಇದೀಗ ಬಳ್ಳಾರಿ ವಲಯದ DIG ವರ್ತಿಕಾ ಕಡಿಯಾರ್ ಅವರು ಬಂದಿದ್ದರು. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಏನು ನಾವು ಈವರೆಗೂ ಯಾರನ್ನು ಬಂಧಿಸಿಲ್ಲ, 144 ಇಂಪ್ಲಿಮೆಂಟೇಷನ್ ಮಾಡಿಲ್ಲ, ಪರಿಸ್ಥಿತಿ ತಿಳಿಯಾಗಿದೆ ಅನ್ನೋಂಥ ಮಾತನ್ನು ಹೇಳಿದರು. ಇದರ ಜೊತೆಗೆ ಏನಂತಂದರೆ
ಓಕೆ. ಮೊನ್ನೆ ರಾತ್ರಿ ಘಟನೆ ನಡೆದಾಗ ಏನು ಪ್ರಥಮವಾಗಿ ಮೊದಲು ಭರತ್ ರೆಡ್ಡಿ ಅವರ ಬೆಂಬಲಿಗರು ಒಂದು ದೂರನ್ನು ಕೊಟ್ಟಿದ್ರು. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ 12 ಪ್ರಮುಖರ ಮೇಲೆ ಒಂದಷ್ಟು ದೂರನ್ನು ದಾಖಲು ಮಾಡಿದ್ರು. ಒಂದು ಅಟ್ರಾಸಿಟಿ ಕೇಸನ್ನು ಕೂಡ ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ಅಸ್ತ್ರವನ್ನು ಇದೀಗ ನಿನ್ನೆ ಯಾವಾಗ ವಿಜೇಂದ್ರ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ನೇರವಾಗಿ ಅಡಿಷನಲ್ SP ಅವರು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅವರು ಕೂಡ 2 ಪ್ರತ್ಯೇಕ ದೂರನ್ನು ಕೊಟ್ಟಿದ್ದಾರೆ. ಒಂದು ದೂರಲ್ಲಿ ಭರತ್ ರೆಡ್ಡಿ ಸೇರಿದಂತೆ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಲ್ ಶೇಖರ್ ಸೇರಿದಂತೆ ಒಂದಷ್ಟು ಜನರ ಹೆಸರನ್ನು ಉಲ್ಲೇಖ ಮಾಡಿದರೆ ಜನಾರ್ದನ್ ರೆಡ್ಡಿ ಮನೆಯ ಕೆಲಸದ ವ್ಯಕ್ತಿ ಕಡೆಯಿಂದ ಒಂದು ದೂರು ಕೊಡಿಸ್ತಾರೆ. ಆ ದೂರು ಕೂಡ ಎಲ್ಲೋ ಒಂದು ಕಡೆ ಏನು ಅವ್ರ ಮೇಲೆ ದೌರ್ಜನ್ಯದ ಜೊತೆಗೆ ಅಟ್ರಾಸಿಟಿ ಕೇಸ್ಗಳನ್ನು ಹಾಕ್ತಕ್ಕಂಥ ಅಂಶಗಳನ್ನು ಅದರಲ್ಲಿ ದಾಖಲು ಮಾಡಿದ್ದಾರೆ. ರಕ್ಷಿತ್. ಎಸ್ ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.